ಪ್ರೀತಿಯ ಬಂಧುಗಳೇ, ಜೈ ಭೀಮ್. ಇವತ್ತು ನಾನು ನಿಮ್ಮ ಜೊತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುಸ್ತಕವನ್ನ ಕುರಿತು ಒಂದೆರಡು ನಿಮಿಷ ಮಾತನಾಡುವ ಪ್ರಯತ್ನವನ್ನ ಮಾಡ್ತೀನಿ. ಭಾರತೀಯ ನೆಲ ಇದೆಯಲ್ಲ, ಈ ಭಾರತೀಯ ನೆಲ ಒಂಥರ ವಿಚಿತ್ರವಾದದ್ದು ಅಂತ. ಹೆಂಗೆ ಇಲ್ಲಿನ ಸಾಸಿವೆ ಡಬ್ಬದ ಬಗ್ಗೆ, ಸಾಸಿವೆ ಡಬ್ಬ ಇದೆಯಲ್ಲ, ಸಾಸಿವೆ ಡಬ್ಬದ ಬಗ್ಗೆ ಸಾಹಿತ್ಯವನ್ನ ಬರೆದು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ತಗೊಂಡವರು ಭಾರತ ದೇಶದಲ್ಲಿ ಇದ್ದಾರೆ. ತನ್ನ ಮನೆಯಲ್ಲಿ ಬೇಯುತ್ತಿರುವ ದೋಸೆಯ ಬಗ್ಗೆ ಸಾಹಿತ್ಯವನ್ನ ಬರೆದು, ತನ್ನ ಅಡಿಗೆ ಮನೆ ಬಗ್ಗೆ ಸಾಹಿತ್ಯವನ್ನ ಬರೆದು ಎಂತೆಂತೋ ಅವಾರ್ಡ್ಗಳನ್ನ ತಗೊಂಡವರಿದ್ದಾರೆ. ಆದ್ರೆ ಈ ಭಾರತೀಯ ನೆಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಲ್ಲಿನ ಜನರ ಕಥೆಗಳನ್ನ ಕುರಿತು, ಜನರ ಬದುಕಿನ ಕಥೆಗಳನ್ನ ಕುರಿತು, ಯಾಕೆ ಜನರ ಬದುಕು ಹಿಂಗಿದೆಯಲ್ಲ, ಇದಕ್ಕೆ ಕಾರಣ ಏನು, ಇದಕ್ಕೆ ಪರಿಹಾರ ಏನು, ಇದನ್ನ ಹೆಂಗ ನೋಡೋದು ಅಂತ ಹೇಳಿ ಬಹಳ ವಿಶೇಷವಾಗಿ ಚರಿತ್ರೆಯಲ್ಲಿ ನಡೆದಿರುವ ತಪ್ಪುಗಳನ್ನು ತಿದ್ದುವ ಬರವಣಿಗೆ ಪ್ರಾರಂಭವಾದದ್ದೇ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲಕ. ಬಾಬಾ ಸಾಹೇಬ್ರು ಬಹಳ ಪುಸ್ತಕಗಳನ್ನ ಬರೆದಿದ್ದಾರೆ. ನಾನು ಬಾಬಾ ಸಾಹೇಬ್ರು ಪುಸ್ತಕ ಅಂತಿದ್ದಂಗೆ ನಾನು ಇಂದ್ರನನ್ನೋ, ಚಂದ್ರನನ್ನೋ, ಕಲ್ಲು, ಮಣ್ಣು, ಇಟ್ಟಿಗೆ, ಹೂಗಳನ್ನೋ ವರ್ಣಿಸುವ ಸಾಹಿತ್ಯ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅಂದ್ರೆ ಆಕಾಶದ ಮೋಡವನ್ನೋ ಅಥವಾ ಕಾಮನ ಬಿಲ್ಲನ್ನೋ ವರ್ಣಿಸಲು ಬರೆದ ಸಾಹಿತ್ಯ ಅಲ್ಲ. ಬಾಬಾ ಸಾಹೇಬರ ಬರವಣಿಗೆ ಅಂತ ಅಂದ್ರೆ ಇಲ್ಲಿನ ಜನರ ಬದುಕಿನ ಕಥೆಗಳು ಅಂತ ವಿಶೇಷವಾದಂತ ಪುಸ್ತಕಗಳಲ್ಲಿ ಬಾಬಾ ಸಾಹೇಬರು ಹಿಂದೂ ಧರ್ಮದ ಒಗಟುಗಳು ಅನ್ನುವಂತ ಒಂದು ಪುಸ್ತಕವನ್ನ ಬರೀತಾರೆ. ಅವರ ಸಂಪುಟದಲ್ಲಿ ಅದನ್ನ 4ನೇ ಸಂಪುಟದಲ್ಲಿ ಸೇರಿಸಲಾಗಿದೆ. ಅದನ್ನ ಅವತ್ತಿನ ಮಹಾರಾಷ್ಟ್ರ ಸರ್ಕಾರದಲ್ಲಿ ಪ್ರಕಟಣೆ ಮಾಡಿದಂತ ಸಂದರ್ಭದಲ್ಲಿ 1987 ಅಂತ ಅನ್ಸುತ್ತೆ. ಆ ಟೈಮಲ್ಲಿ 1987ರಲ್ಲಿ ಬಾಬಾ ಸಾಹೇಬರ ಹಿಂದೂ ಧರ್ಮದ ಒಗಟುಗಳು ಅನ್ನುವಂತ ಪುಸ್ತಕ ಏನು ಬಿಡುಗಡೆ ಆದಂತ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಮನುವಾದಿಗಳು, ಮಹಾರಾಷ್ಟ್ರದ ಏನಿವತ್ತು ಸನಾತನ ಮೈಂಡ್ ಇಟ್ಕೊಂಡಿರ್ತಕ್ಕಂಥ ನಾವು ಗ್ರೇಟು ಅಂತ ಹೇಳಿ ಕರೀತಾರಲ್ಲ, ಆ ಮನುವಾದಿಗಳು ಬಾಬಾ ಸಾಹೇಬರ ಹಿಂದೂ ಧರ್ಮದ ಒಗಟುಗಳು ಅನ್ನುವಂಥ ಪುಸ್ತಕವನ್ನ ಸುಟ್ಟಾಕ್ತಾರೆ. ಅಂದ್ರೆ ಅವರು ತಲೆ ಒಳಗಡೆ ಅದೇನಿದೆ ಅಂತ ಸುಟ್ಟಾಕ್ತಾರೆ. ಆ ಪುಸ್ತಕ ಇದೆಯಲ್ಲ, ಹಿಂದೂ ಧರ್ಮದ ಒಗಟುಗಳು, ಈ ಪುಸ್ತಕವನ್ನ ನಮ್ಮ ಬಹುಜನ, ವಿಶೇಷವಾಗಿ ಬಹುಜನರ ಬರಹಗಾರ ಅನ್ನಿಸ್ಕೊಂಡಂತ ನಮ್ಮೆಲ್ಲರ ಹೆಮ್ಮೆಯ ಎಂ ಗೋಪಿನಾಥ್ ಅವರು ಕನ್ನಡಕ್ಕೆ ರಾಮ ಮತ್ತು ಕೃಷ್ಣ ಹಿಂದೂ ಧರ್ಮದ ಒಗಟುಗಳು ಅನ್ನುವಂಥ ಪುಸ್ತಕವನ್ನ, ತುಂಬಾ ಚಂದದ ಪುಸ್ತಕ, ದಯಮಾಡಿ ಎಲ್ಲರೂ ಓದಿ. ಬಹಳ ವಿಶೇಷವಾದಂತ ಪುಸ್ತಕ, ಒಂದು ಪುಟಾಣಿ ಪುಸ್ತಕ. ನನಗೆ ಈ ಪುಸ್ತಕದ ಒಳಗಡೆ ಬೆನ್ನುಡಿಯಲ್ಲಿ 4-5 ಸಾಲುಗಳಿದಾವೆ, ಅವನ್ನ ನಿಮ್ ಜೊತೆ ಓದೋ ಪ್ರಯತ್ನವನ್ನ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಹಿಂದೂ ಧರ್ಮ ಎಂದರೇನು? ಹಿಂದೂ ಧರ್ಮ ಎಂದರೇನು? ನಾವು ಹಿಂದೂಗಳೇ. ಹಿಂದುತ್ವ ಎನ್ನುವುದು ಧಾರ್ಮಿಕ ವಿಷಯವೂ ಅಲ್ಲ, ಆಧ್ಯಾತ್ಮಿಕ ವಿಚಾರವೂ ಅಲ್ಲ. ಅದರಲ್ಲಿ ಯಾವುದೇ ಧಾರ್ಮಿಕ ನೀತಿ ನಿಯಮಗಳಾಗಲಿ, ಆಧ್ಯಾತ್ಮಿಕ ತತ್ವ ಚಿಂತನೆಗಳಾಗಲಿ ಇಲ್ಲ. ಅಲ್ಪಸಂಖ್ಯಾತರಾದ ಪುರೋಹಿತ ಬ್ರಾಹ್ಮಣ ವರ್ಗವು ಬಹುಸಂಖ್ಯಾತರನ್ನು ಆಳಲು ರೂಪಿಸಿಕೊಂಡಿರುವ ಒಂದು ರಾಜಕೀಯ ತಂತ್ರವೇ ಹಿಂದುತ್ವ. ಎಷ್ಟು ಚಂದದ ಸಾಲುಗಳು. ನಮ್ಮನ್ನು ಹಿಂದೂಗಳು ಎಂದು ಕರೆದಿರುವುದು ಅವರ ರಾಜಕೀಯ ಲಾಭಕ್ಕಾಗಿಯೇ ವಿನಃ ನಮ್ಮ ಒಳಿತಿಗಾಗಿ ಅಲ್ಲ. ನಮ್ಮ ಜನಸಂಖ್ಯೆಯನ್ನು ಅವರೊಟ್ಟಿಗೆ ಸೇರಿಸಿ ಓಟುಗಳನ್ನೂ ಪಡೆದು ರಾಜಕೀಯ ಅಧಿಕಾರವನ್ನು ಹಿಡಿದಿದ್ದಾರೆ. ನಮಗೆ ಅಧಿಕಾರವೂ ಸಿಕ್ಕಿಲ್ಲ, ಸಾಮಾಜಿಕ ಸಮಾನತೆಯನ್ನು ಕೊಟ್ಟಿಲ್ಲ. ಬಹಳ ವಿಶೇಷವಾದಂತಹ ಪುಸ್ತಕ. ಗೋಪಣ್ಣನವರು ಕನ್ನಡಕ್ಕೆ ತಂದಿದ್ದಾರೆ. ಹಿಂದೂ ಧರ್ಮ ಎಂದರೇನು ಅನ್ನುವ ಆ ಹಿಂದೂ ಧರ್ಮ ಅಂದ್ರೇನು ಅನ್ನುವಂತ ಪದಕ್ಕೆ 4 ಸಾಲುಗಳನ್ನ ವಿಸ್ತರಿಸ್ತಾ ಬಹಳ ವಿಶೇಷವಾಗಿ ಅದ್ರೊಳಗಡೆ ಯಾವುದೇ ಧರ್ಮದ ಚಿಂತನೆ ಆಗ್ಲಿ, ಆಧ್ಯಾತ್ಮಿಕ ವಿಚಾರಗಳಾಗ್ಲಿ, ಅದ್ರೊಳಗಡೆ ಯಾವುದೋ ವಿಶೇಷವಾದಂತಹ ನೀತಿ ನಿಯಮಗಳಾಗ್ಲಿ ಇಲ್ಲ. ಅದು ಅಲ್ಪಸಂಖ್ಯಾತರಾದ ಪುರೋಹಿತ ಬ್ರಾಹ್ಮಣ ವರ್ಗವು ಬಹುಸಂಖ್ಯಾತರನ್ನು ಆಳಲು ರೂಪಿಸಿಕೊಂಡಿರುವ ಒಂದು ರಾಜಕೀಯ ತಂತ್ರವೇ ಹಿಂದುತ್ವ. ಬಹಳ ವಿಶೇಷವಾದಂತ ಬೆನ್ನುಡಿಯ ಮಾತುಗಳು, ತುಂಬಾ ಚಂದದ ಪುಸ್ತಕ. ರಾಮ ಮತ್ತು ಕೃಷ್ಣ ಹಿಂದೂ ಧರ್ಮದ ಒಗಟುಗಳು ಬಹಳ ವಿಶೇಷ ಪುಸ್ತಕ. ದಯಮಾಡಿ ನೀವು ಕೂಡ ಓದಿ, ತುಂಬಾ ಒಳ್ಳೆಯ ಪುಸ್ತಕ.